ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ವೈಟಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಪಿಕ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅಂದರೆ ವೋಟರ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ನ ಒತ್ತೋದ್ರ ಮೂಲಕ ನಾನು ಮಾಡುವ ಎಲ್ಲ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವೋಟರ್ ಕಾರ್ಡ್ನ ಡೌನ್ಲೋಡ್ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಅವಶ್ಯಕವಾಗಿ ಬೇಕಾಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ವೋಟರ್ ಹೆಲ್ಪ್ಲೈನ್ ಅಂತ. ಸೊ ಈ ಒಂದು ವೋಟರ್ ಹೆಲ್ಪ್ಲೈನ್ ಅನ್ನೋ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಾನು ಆ ಒಂದು ಆ್ಯಪ್ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ. ಮೊದಲಿಗೆ ನಾವು ವೋಟರ್ ಹೆಲ್ಪ್ಲೈನ್ ಅನ್ನೋ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ನಮಗೆ ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಫಸ್ಟು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ನಾವು ಲಾಗಿನ್ ಆಗಬೇಕಾಗತ್ತೆ. ನಾವು ಎಪಿಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಆ್ಯಪಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಇದ್ದರೆ ಸಾಕು, ಏನು ಡೀಟೇಲ್ಸ್ ಏನು ಕೇಳಲ್ಲ. ಜಸ್ಟ್ ಈ ಒಂದು ಆ್ಯಪಲ್ಲಿ ಲಾಗಿನ್ ಆದ ನಂತರ ಇಲ್ಲಿ ಡೌನ್ಲೋಡ್ ಈ ಎಪಿಕ್ ಅಂತಿದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ನಮ್ಮ ಒಂದು ಎಪಿಕ್ ಕಾರ್ಡ್ ನಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ವೋಟರ್ ID ಇರುತ್ತೆ. ಸೊ ಇಲ್ಲಿ ಎಸ್ ಐ ಹ್ಯಾವ್ ಎಪಿಕ್ ನಂಬರ್. ಒಂದು ವೇಳೆ ನಾವು ಹೊಸದಾಗಿ ಅಪ್ಲೈ ಮಾಡಿದ್ದೀವಿ, ನಮ್ಮ ಹತ್ರ ಓನ್ಲಿ ರೆಫರೆನ್ಸ್ ನಂಬರ್ ಮಾತ್ರ ಇದೆ ಅನ್ನೋದಾದರೆ ಐ ಹ್ಯಾವ್ ಫಾರ್ಮ್ ರೆಫರೆನ್ಸ್ ನಂಬರ್ ಅಂತಿದೆ ನೋಡಿ, ಅದಾದರೂ ಇಲ್ಲಿ ಎಂಟರ್ ಮಾಡ್ಬೋದು. ಜಸ್ಟ್ ಇಲ್ಲಿ ನಮ್ಗೆ ಫಸ್ಟ್ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಎಪಿಕ್ ನಂಬರ್ ಅಂತಿದೆ ನೋಡಿ, ನಿಮ್ಮ ಒಂದು ವೋಟರ್ ID ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಫೆಚ್ ಡೀಟೇಲ್ಸ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೇಮು, ಫಾದರ್ ಆರ್ ಹಸ್ಬೆಂಡ್ ನೇಮ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮೊಬೈಲ್ ನಂಬರು ಮತ್ತು ಅಸೆಂಬ್ಲಿ ಬರುತ್ತೆ. ಸೊ ನಮಗೆ ಇಲ್ಲಿ ಓನ್ಲಿ ನಮ್ಮ ಒಂದು ವೋಟರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ ಮಾತ್ರ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂತಂದರೆ ನಮ್ಮ ಒಂದು ವೋಟರ್ ವೋಟರ್ ಕಾರ್ಡ್ ಅನ್ನೋದು ಡೌನ್ಲೋಡ್ ಆಗಲ್ಲ. ಸೊ ಒಂದು ವೇಳೆ ನಾವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಲ್ಲ ಅಂತಂದರೆ ಲಿಂಕ್ ಹೇಗೆ ಕೊಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ಡ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ ಒಂದು OTPನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಈ ಎಪಿಕ್ ಅಂತಿದೆ ನೋಡಿ, ವೆರಿಫೈ ಮಾಡಿ. ನೋಡಿ, ನಮ್ಮ ಒಂದು ವೋಟರ್ ಕಾರ್ಡ್ ಅನ್ನೋದು ಬಂದಿದೆ. ಸೊ ಇಲ್ಲಿ ಈ ಒಂದು ಶೇರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ 3 ಆಪ್ಷನ್ ಬರುತ್ತೆ. ಫಸ್ಟ್ ಒನ್ನು ಡೌನ್ಲೋಡು, ಸೆಕೆಂಡ್ ಒನ್ನು ಇಮೇಲು, ನೆಕ್ಸ್ಟ್ ಅದೇ ರೀತಿ ಥರ್ಡ್ ಒನ್ ಬಂದುಬಿಟ್ಟು ವಾಟ್ಸಪ್ ಅಂತ. ಸೊ ನಮಗೆ ಫಸ್ಟ್ ಒನ್ ಆಪ್ಷನ್ನಲ್ಲಿ ನಮಗೆ ನಮ್ಮ ಒಂದು ಎಪಿಕ್ ಕಾರ್ಡ್ ಅನ್ನೋದು ನಮ್ಮ ಒಂದು ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಯಾರಿಗಾದರೂ ಇಮೇಲ್ ಮಾಡಬೇಕು ಅಂದರೆ ಇನ್ಸ್ಟೆಂಟು. ಸೊ ಜಸ್ಟ್ ಈ ಒಂದು ಸೆಕೆಂಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಅದೇ ರೀತಿ ನಾವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು ಅಂದರೆ ಜಸ್ಟ್ ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ ನಿಮ್ಮ ಒಂದು ಫೋನ್ ಇದರಲ್ಲಿ. ಇಲ್ಲಿ ವಾಟ್ಸಪ್ಪಲ್ಲಿ ನೋಡಿ, ಜಸ್ಟ್ ಸೆಂಡ್ ಮಾಡೋದ್ರ ಮೂಲಕ ಅದೇನಾಗುತ್ತೆ ಅಂದರೆ ಬೇರೆಯವ್ರಿಗೆ ಹೋಗುತ್ತೆ. ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.